ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲ ಇತ್ತು, ಇಡೀ ಜಗತ್ತನ್ನು ಅವತ್ತು ಅಮೆರಿಕಾದ CIA ಮತ್ತು ರಷ್ಯಾದ KGBಗಳು ಆಳ್ತಾ ಇದ್ದು. ಅವರ ವಿರೋಧಿ ದೇಶಗಳಲ್ಲಿ ಮತ್ತು ಮಿತ್ರ ದೇಶಗಳಲ್ಲಿ ಕೂಡ ಈ ಎರಡೂ ದೇಶಗಳ ಸ್ಪೈಗಳು ಕೆಲಸ ಮಾಡ್ತಾ ಇದ್ರು. ಆ ನಂತರ ಇಸ್ರೇಲಿನ ಬೇಹುಗಾರರ ಹವಾ ಶುರುವಾಯಿತು. ಅದು ಮಧ್ಯಪ್ರಾಚ್ಯ ಯುರೋಪ್ಗಳನ್ನು ಆವರಿಸಿಕೊಂಡು ಇವತ್ತು ಜಗತ್ತಿನ ನಾನಾ ದೇಶಗಳಲ್ಲಿ ಮೊಸಾದ್ ಕೆಲಸ ಮಾಡ್ತಾ ಇದೆ. ಅವರ ಟಾರ್ಗೆಟ್ ಸ್ಪಷ್ಟ. ಅವರು ಇಸ್ಲಾಮಿಕ್ ದೇಶಗಳು ಹಾಗೂ ಇಸ್ರೇಲಿನ ಅಸ್ತಿತ್ವಕ್ಕೆ ಧಕ್ಕೆ ತರೋರನ್ನ ಗುರಿಯಾಗಿಸಿಕೊಂಡು ಕೆಲಸ ಮಾಡ್ತಾರೆ. ಇನ್ನು ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ ತುಂಬ ಡಿಫೆನ್ಸಿವ್ ಆಗಿ ನಮ್ಮ ಕೆಲಸ ಮಾಡುತ್ತೆ. ಅದು ಕೂಡ ಭಾರತದ ಹಿತಾಸಕ್ತಿಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತೆ. ಇನ್ನು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಸಾಯ್ತಾ ಇರೋ ಭಯೋತ್ಪಾದಕರು, ಕೆನಡಾದಲ್ಲಿ ನಡೀತಿರೋ ಕೆಲ ಘಟನೆಗಳ ಜೊತೆಗೆ ಹೆಸರು ತಳುಕು ಹಾಕೋತಾ ಇದೆ ಅನ್ನೋದನ್ನು ಬಿಟ್ಟರೆ ತುಂಬ ಸೈಲೆಂಟಾಗಿ ತನ್ನ ಕೆಲಸನ ಮಾಡಿ ಮುಗಿಸುವ ಏಜೆನ್ಸಿ. ಇನ್ನು ನಾವು ಚೀನಾದ ಬೇಹುಗಾರರ ಬಗ್ಗೆ ಕೇಳಿರೋದು ತುಂಬಾ ಕಡಿಮೆ. ಆದರೆ ಇವತ್ತು ಚೈನಾದ ಬೇಹುಗಾರರು ಜಗತ್ತಿನ ನಾನಾ ದೇಶಗಳಲ್ಲಿ ಬೆರೆತು ಹೋಗಿದ್ದಾರೆ. ಅಲ್ಲಿ ತುಂಬ ಸೈಲೆಂಟಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ದೊಡ್ಡಣ್ಣ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳಲ್ಲಿ ಕೌಂಟರ್ ಇಂಟೆಲಿಜೆನ್ಸ್ ಮಾಡ್ತಾ ಇದ್ದಾರೆ. ಕೆಲ ಕಡೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಚೈನಾ ಏಜೆಂಟರಿದ್ದಾರೆ. ಇನ್ನು ಕೆಲ ಕಡೆಗಳಲ್ಲಿ ಅವರು ಚುನಾಯಿತ ಪ್ರತಿನಿಧಿಗಳಾಗಿ ಆಡಳಿತವನ್ನು ಕೂಡ ಅವರ ಕೈಯಲ್ಲಿ ಇಟ್ಟುಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂಥದ್ದೇ ಒಂದು ಘಟನೆ ಅಮೆರಿಕಾದ ಮಿತ್ರ ದೇಶದಲ್ಲಿ ಕೂಡ ಉಂಟಾಗಿದೆ. ಹಾಗಾದರೆ ಅಲ್ಲಿ ಚೈನಾಗೆ ಬೇಹುಗಾರಿಕೆ ಮಾಡ್ತಾ ಇದ್ದದ್ದು ಯಾರು? ಅದು ಗೊತ್ತಾಗಿದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಚೈನಾ ದಿನೇ ದಿನೇ ತನ್ನ ಆಂತರಿಕ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಅವರಿಗಿರೋ ಏಕೈಕ ಭಯ ಅಂದರೆ ಅದು ಅಮೆರಿಕಾದ್ದು. ಶೀತಲ ಸಮರದ ಕಾಲದಲ್ಲಿ ಅಮೆರಿಕ ಜೊತೆ ಕೆಲಸ ಮಾಡಿದಾರೆ ನೋಡಿ. ಹೀಗಾಗಿ ಅಮೆರಿಕಾದ CIA ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಚೀನಿಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ ಚೈನಾ ವಿದೇಶಿ ಬೇಹುಗಾರರ ಬಗ್ಗೆ ತನ್ನ ದೇಶದ ನಾಗರಿಕರನ್ನ ಸದಾ ಜಾಗೃತ ಸ್ಥಿತಿಯಲ್ಲಿಡೋ ಕೆಲಸವನ್ನು ಮಾಡ್ತಾ ಇರುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಎಜುಕೇಷನ್ ಡೇ ಆಚರಣೆ ಕೂಡ ಮಾಡುತ್ತೆ. ಇತ್ತೀಚೆಗೆ ಈ ಸೆಕ್ಯೂರಿಟಿ ಡೇ ಪ್ರಯುಕ್ತ ಚೈನಾ ಒಂದು ವಿಡಿಯೋನ ರಿಲೀಸ್ ಮಾಡ್ತು. 3 ನಿಮಿಷಗಳ ಆ ವಿಡಿಯೋದಲ್ಲಿ ವಿದೇಶಿ ಬೇಹುಗಾರರು ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು, ಬರಬಹುದು, ನಿಮ್ಮ ಪಕ್ಕದಲ್ಲೇ ಅವರು ಇದ್ದಿರಲೂಬಹುದು, ನಿಮಗೆ ಪಾರ್ಸಲ್ ತಂದು ಕೊಡೋ ಹುಡುಗ, ರೋಡಲ್ಲಿ ಏನನ್ನಾದರೂ ಮಾರಾಟ ಮಾಡೋ ಸ್ಟ್ರೀಟ್ ಹಾಕರ್, ರಸ್ತೆಯಲ್ಲಿ ಫೋಟೋ ತೆಗಿತಾ ಕಾಣುವ ಫೋಟೋಗ್ರಾಫರ್, ಯಾರು ಬೇಕಾದರೂ ಸ್ಪೈ ಆಗಿರಬಹುದು, ಎಚ್ಚರವಾಗಿರಿ ಅನ್ನೋ ಸಂದೇಶವನ್ನು ಕೊಡುವ ವಿಡಿಯೋನ ಚೈನಾ ರಿಲೀಸ್ ಮಾಡ್ತು. ಹೀಗೆ ತನ್ನ ದೇಶದ ಜನರಿಗೆ ಎಚ್ಚರಿಕೆಯ ಸಂದೇಶಗಳನ್ನು ಕೊಡ್ತಾ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಸದಾ ಜಾಗೃತಿ ಮೂಡಿಸುವ ಚೈನಾ ಇವತ್ತು ನಾನಾ ದೇಶಗಳಲ್ಲಿ ತನ್ನ ಬೇಹುಗಾರರನ್ನ ಪ್ಲಾಂಟ್ ಮಾಡಿಕೊಂಡು ಕೂತಿದೆ. ಚೈನಾದ ಬೇಹುಗಾರರು ಎಲ್ಲಿ ಬೇಕಾದರೂ ಇರಬಹುದು. ನೀವು ದಿನ ಹೋಗೋ ರೆಸ್ಟೋರಾನ್ಗಳಲ್ಲಿ ಚೈನಾ ಬೇಹುಗಾರ ಇರಬಹುದು. ಅಷ್ಟೇ ಯಾಕೆ, ಯಾವುದೇ ದೇಶದ ಸರ್ಕಾರಿ ಕಚೇರಿಗಳಲ್ಲಿ, ಆಡಳಿತ ಕೇಂದ್ರಗಳಲ್ಲಿ, ಕಡೆಗೆ ಸರ್ಕಾರಗಳ ಒಳಗೆ ಕೂಡ ಚೈನಾ ಸ್ಪೈಗಳಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಮೊನ್ನೆ ಅಷ್ಟೇ ಅಮೆರಿಕಾದ ಗವರ್ನರ್ ಕಚೇರಿಯಲ್ಲಿ ತುಂಬಾ ಆಯಕಟ್ಟಿನ ಜಾಗದಲ್ಲಿದ್ದ ಚೈನಾ ಸ್ಪೈ ಬಗ್ಗೆ ನಿಮಗೆ ಹೇಳಿದ್ದೆ. ಈಗ ಅದೇ ಥರದ ಘಟನೆ ಫಿಲಿಪೀನ್ಸ್ನಲ್ಲಿ ಕೂಡ ಆಗಿದೆ. ಅಲ್ಲಿನ ಪ್ರಮುಖ ಪಟ್ಟಣವೊಂದರ ಮಾಜಿ ಮೇಯರ್ ಒಬ್ಬಳನ್ನ ಚೈನಾದ ಗೂಢಚಾರಿಕೆಯ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆಕೆಯ ಹೆಸರು ಅಲೈಸ್ ಗೋ. ಈ ಅಲೈಸ್ ಗೌ ಫಿಲಿಪೀನ್ಸ್ನ ರಾಜಕಾರಣಿಯಾಗಿ, ಬಿಸ್ನೆಸ್ ವಿಮನ್ ಆಗಿ ಹೆಸರುವಾಸಿಯಾಗಿದ್ದವಳು. ಇನ್ನು ಕೆಲ ವರ್ಷ ಆಕೆಯ ನಿಜ ಬಣ್ಣ ಬಯಲಾಗದೇ ಇದ್ದಿದ್ರೆ ಆಕೆ ಫಿಲಿಪೀನ್ಸ್ನ ರಾಜಕಾರಣದಲ್ಲಿ ದೊಡ್ಡ ಹೆಸರನ್ನು ಕೂಡ ಮಾಡಿಬಿಡ್ತಾ ಇದ್ಲೋ ಏನೋ. ಆ ನಂತರ ಚೈನಾದ ಕೆಲಸ ಅಲ್ಲಿ ಮತ್ತಷ್ಟು ಸುಲಭ ಆಗುವ ಸಾಧ್ಯತೆ ಕೂಡ ಇರ್ತಾ ಇತ್ತು. ಅಷ್ಟರಲ್ಲಿ ಫಿಲಿಪೀನ್ಸ್ನ ಅದೃಷ್ಟ ಕೈ ಹಿಡಿದಿದೆ. ಆಕೆಯ ಚಲನವಲನದ ಮೇಲೆ ಕಣ್ಣಿಟ್ಟುಕೊಂಡೇ ಕೂತಿದ್ದ ಫಿಲಿಪೀನ್ಸ್ ಪೊಲೀಸರು ಈ ಹೆಂಗಸಿನ ಬಣ್ಣ ಬಯಲು ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಗೆಳೆಯರೆ, ಫಿಲಿಪೀನ್ಸ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 3 ಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಈ ದ್ವೀಪ ರಾಷ್ಟ್ರದಲ್ಲಿ 11 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಅದರಲ್ಲಿ 85% ಕ್ರೈಸ್ತರಿದ್ದರೆ 6% ಮುಸ್ಲಿಮರಿದ್ದಾರೆ. ಇನ್ನುಳಿದ ಮತಧರ್ಮಗಳ ಜನ ಮತ್ತು ಯಾವ ಮತಧರ್ಮಗಳನ್ನು ಪಾಲಿಸದವರು ಕೂಡ ಫಿಲಿಪೀನ್ಸ್ನಲ್ಲಿದ್ದಾರೆ. ಇಂಥ ಫಿಲಿಪೀನ್ಸ್ ಚೀನಾ ಜೊತೆ ಸಮುದ್ರ ಗಡಿಗೆ ಸಂಬಂಧಿಸಿದ ವಿವಾದವನ್ನು ಹೊಂದಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಸಬೀನಾ ಶೋಲ್. ಈ ದ್ವೀಪಕ್ಕಾಗಿ ಫಿಲಿಪೀನ್ಸ್ ಮತ್ತು ಚೀನಾ ನಡುವೆ ಆಗಾಗ ಸಂಘರ್ಷಗಳು ನಡೀತಾ ಇರುತ್ತವೆ. ಈ ಸಬೀನಾ ಶೋಲ್ ಫಿಲಿಪೀನ್ಸ್ ಕರಾವಳಿ ತೀರದಿಂದ 75 ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿದೆ. ಚೈನಾದ ಕರಾವಳಿ ತೀರದಿಂದ ಇದು ಸುಮಾರು 630 ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿದೆ. ಸೊ ಪ್ರಾಕೃತಿಕವಾಗಿ ಇದು ಫಿಲಿಪೀನ್ಸ್ಗೆ ಸೇರಬೇಕು ಅಂತ ಅನಿಸಿದ್ರೂ ಕೂಡ ಚೈನಾ ದಕ್ಷಿಣ ಚೈನಾ ಸಮುದ್ರದಲ್ಲಿ ತನ್ನ ಆಧಿಪತ್ಯವನ್ನು ಮೆರೆಯೋದಕ್ಕೆ ಅಂತಲೇ ಈ ದ್ವೀಪಗಳ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ. ಅಲ್ಲದೆ ಫಿಲಿಪೀನ್ಸ್ನ ಈ ಸಮುದ್ರ ಗಡಿಯನ್ನು ಆಗಾಗ್ಗೆ ಚೈನಾದ ಯುದ್ಧ ನೌಕೆಗಳು ಉಲ್ಲಂಘನೆ ಮಾಡ್ತಾ ಇರುತ್ತವೆ. ಆ ಮೂಲಕ
ಚೈನಾ ಫಿಲಿಪೀನ್ಸ್ನ ಹೆದರಿಸುವ ಕೆಲಸವನ್ನು ಮಾಡ್ತಾ ಇರುತ್ತೆ. ಆದರೆ ಈ ಫಿಲಿಪೀನ್ಸ್ಗೆ ಕೂಡ ಅಮೆರಿಕಾದ ನೆರವಿರೋದ್ರಿಂದ ಅದು ಕೂಡ ಚೈನಾದ ವಿರುದ್ಧ ಅಗ್ರೆಸಿವ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಇಲ್ಲಿ ಚೀನಾನ ಎದುರಿಸುವ ನಿಟ್ಟಲ್ಲಿ ಭಾರತದಿಂದ ಫಿಲಿಪೀನ್ಸ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿ ಮಾಡಿದೆ. ಅಲ್ಲಿ ಅಮೆರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೂ ಇನ್ನಿತರ ಆಯುಧಗಳು ಕೂಡ ಇವೆ. ಭಾರತದಿಂದ ಇನ್ನಷ್ಟು ಆಯುಧ ಖರೀದಿ ಬಗ್ಗೆ ಕೂಡ ಅವರು ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಹೀಗೆ ಚೀನಾನ ಕೌಂಟರ್ ಮಾಡೋದಕ್ಕೆ ಫಿಲಿಪೀನ್ಸ್ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದರೆ, ಮತ್ತೊಂದು ಕಡೆ ಅಲ್ಲಿನ ಆಡಳಿತದ ಒಳಕ್ಕೆ ಚೈನಾ ತನ್ನ ಗೂಢಚಾರರು ನುಗ್ಗೋ ಹಾಗೆ ನೋಡಿಕೊಂಡಿದೆ. ಗೆಳೆಯರೆ, ಈ ಪುಟ್ಟ ದ್ವೀಪ ರಾಷ್ಟ್ರ ದಶಕಗಳಿಂದ ಕೂಡ ಚೈನಾಗೆ ಸವಾಲೆಸಿತ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕಾದ ಪಡೆಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. ಇಲ್ಲಿ ದಕ್ಷಿಣ ಚೈನಾ ಸಮುದ್ರದಲ್ಲಿನ ಈ ಪುಟ್ಟ ದೇಶ ತನ್ನ ನಾಯಕತ್ವವನ್ನು ಒಪ್ಪಿಕೊಂಡು ತಾನು ಹೇಳಿದ ಹಾಗೆ ಕೇಳಲಿ ಅಂತ ಚೈನಾ ಬಯಸುತ್ತೆ. ಆದರೆ ಅಮೆರಿಕ ಚೈನಾದ ವಿರುದ್ಧ ಈ ಫಿಲಿಪೀನ್ಸ್ನ ಹೆಗಲ ಮೇಲೆ ಬಂದೂಕಿಟ್ಟುಕೊಂಡು ಕೂತಿದೆ. ಇಲ್ಲಿ ಯಾವಾಗ ಅಮೆರಿಕಾದ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಯ್ತೋ, ಚೈನಾ ಕೂಡ ಫಿಲಿಪೀನ್ಸ್ನ ಮೇಲೆ ಕಣ್ಣಿಡೋದಕ್ಕೆ ಮತ್ತು ಆಗಾಗ್ಗೆ ಅದಕ್ಕೆ ತೊಂದರೆ ಕೊಡುವುದಕ್ಕೆ ಶುರು ಮಾಡಿತು. ಈ ಪ್ರಯತ್ನದ ಭಾಗವಾಗಿಯೇ ಫಿಲಿಪೀನ್ಸ್ ಮೇಲೆ ಚೀನಾದ ಬೇಹುಗಾರಿಕೆ ಕೂಡ ಹೆಚ್ಚಾಗ್ತಾ ಹೋಯಿತು. ಇಲ್ಲಿ ಸಿಕ್ಕಿಬಿದ್ದಿದ್ದಾಳಲ್ಲ ಅಲೈಸ್ ಗೌ, ಈಕೆ ಫಿಲಿಪೀನ್ಸ್ನ ಟರ್ಲಾಕ್ ಪ್ರಾವಿನ್ಸ್ನ ಬಂಬಾನ್ ಅನ್ನೋ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರೋದಾಗಿ ಹೇಳ್ಕೊತಾಳೆ. ಆದರೆ ಆಕೆಯ ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟರ್ ಆಗಿರೋದು ಆಕೆಗೆ 17 ವರ್ಷ ವಯಸ್ಸಾದ ಮೇಲೆ. ಇನ್ನು ಆಕೆಯನ್ನು ನಿನ್ನ ಬಾಲ್ಯದ ದಿನಗಳನ್ನು ಎಲ್ಲಿ ಕಳೆದೆ ತಾಯಿ ಅಂತ ಕೇಳಿದರೆ ಆಕೆ ಪೊಲೀಸರ ಮುಂದೆ ತಡವರಿಸ್ತಾ ಇದ್ದಾಳಂತೆ. ನನಗೆ ಅದರ ಬಗ್ಗೆ ನೆನಪಿಲ್ಲ, ಆದರೆ ನಾನು ಬಂಬನ್ ಪ್ರದೇಶದಲ್ಲೇ ಇದ್ದಿದ್ದು ನನಗೆ ನೆನಪು ಅನ್ನೋ ಮಾಹಿತಿಯನ್ನು ಆಕೆ ಕೊಡ್ತಾ ಇದ್ದಾಳೆ. ಇನ್ನು ಬಂಬನ್ ಪ್ರದೇಶದಲ್ಲಿನ ಜನ ಕೂಡ ಆಕೆ ತುಂಬ ವರ್ಷದಿಂದ ಇಲ್ಲೇ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆಕೆಯ ತಂದೆ ಅಲ್ಲಿನ ಸ್ಥಳೀಯ ಉದ್ಯಮಿ ಅಂತ ಕೂಡ ಹೇಳಲಾಗತ್ತೆ. ಆದರೆ ಫಿಲಿಪೀನ್ಸ್ ಪೊಲೀಸರ ತನಿಖೆ ಇಲ್ಲಿ ಬೇರೆಯದ್ದೇ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಅಲೈಸ್ ಗೌಳ ಮೂಲ ಚೈನಾದ ಫ್ಯೂಜಿಯಾನ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆಕೆ ತಾನು ಫಿಲಿಪೀನ್ಸ್ ಮೂಲದವಳೆ ಅಂತ ಹೇಳಿಕೊಂಡ್ರೂ ಕೂಡ ಆಕೆಯ ಕುಟುಂಬಕ್ಕೆ ಸಿಕ್ಕಿರೋದು ಸ್ಪೆಷಲ್ ಇನ್ವೆಸ್ಟರ್ ರೆಸಿಡೆನ್ಷಿಯಲ್ ವೀಸಾ. ಅಂದರೆ ಯಾರು ವ್ಯಾಪಾರೋದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರ್ತಾರೋ ಅವರಿಗೆ ಸಿಗುವ ಇನ್ವೆಸ್ಟರ್ ರೆಸಿಡೆನ್ಷಿಯಲ್ ವೀಸಾ ಅದು. ಈಕೆಯ ತಂದೆ ಬಿಸ್ನೆಸ್ ಮ್ಯಾನ್ ಅನ್ನೋದು ನಿಜ. ಆತ ಚೀನಾದಿಂದ ಇಲ್ಲಿಗೆ ಬಂದು ನೆಲೆಸಿದ್ದಾನೆ ಅಂತ ಪೊಲೀಸರ ತನಿಖೆ ಹೇಳ್ತಾ ಇದೆ. ಹಾಗೆಯೇ ಈ ಅಲೈಸ್ ಗೌಳ ತಾಯಿ ಕೂಡ ಫಿಲಿಪೀನ್ ಮೂಲದವಳಲ್ಲ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಿದೆ. ಹೀಗಾಗಿ ಇವರು ವ್ಯಾಪಾರದ ಹೆಸರಲ್ಲಿ ಬೇರೆ ಯಾವುದೋ ಉದ್ದೇಶ ಇಟ್ಟುಕೊಂಡು ಚೀನಾದಿಂದ ಫಿಲಿಪೀನ್ಸ್ಗೆ ಬಂದಿದ್ದಾರೆ ಅನ್ನೋದು ಅಲ್ಲಿನ ಪೊಲೀಸರು ಹೇಳ್ತಾ ಇರೋ ಮಾತು. ಇನ್ನು ಈಕೆಯ ಹುಟ್ಟಿದ ದಿನ ಕೂಡ ಸರಿಯಾಗಿಲ್ಲ. ಕೆಲ ದಾಖಲೆಗಳ ಪ್ರಕಾರ ಈಕೆ 1990 ಆಗಸ್ಟ್ 31ನೇ ತಾರೀಕು ಹುಟ್ಟಿದಾಳೆ ಅಂತ ಹೇಳಲಾದರೆ, ಮತ್ತೆ ಕೆಲವು ದಾಖಲೆಗಳು ಈಕೆ 1986 ಜುಲೈ 12ನೇ ತಾರೀಕು ಹುಟ್ಟಿದ್ಲು ಅಂತ ಹೇಳುತ್ತವೆ. ಹೀಗಾಗಿ ಈ ಅಲೈಸ್ ಕುರಿತಾದ ಯಾವ ಮಾಹಿತಿಯೂ ಕೂಡ ಖಚಿತವಾಗಿ ನಂಬಲರ್ಹವಾಗಿ ಕಂಡು ಬಾರದೇ ಇರುವುದು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಈಕೆ ಬಂಬನ್ ಚುನಾವಣೆಯಲ್ಲಿ ಗೆದ್ದು ಮೇಯರ್ ಆದ್ಲಲ್ಲ, ಆ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸುವ 1 ವರ್ಷದ ಹಿಂದಷ್ಟೇ ಆಕೆ ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನ ಸೇರ್ಪಡೆ ಮಾಡಿಕೊಂಡಿದ್ಲು. ಅದೇ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಅಲೈಸ್ ಅಲ್ಲಿ ಗೆದ್ದು ಕೂಡ ಬಂದ್ಲು. ತನ್ನ ಎದುರಾಳಿಯನ್ನ 16,000ಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲಿಸಿ ಕಾರ್ಪೊರೇಷನ್ನ ಪ್ರತಿನಿಧಿ ಆದ್ಲು. ಹಾಗೇನೆ ಪರಿಸ್ಥಿತಿಗಳನ್ನು ಬಳಸಿಕೊಂಡು ಆಕೆ ಬಂಬನ್ ನಗರದ ಮೇಯರ್ ಆಗಿ ಕೂಡ ಆಯ್ಕೆಯಾದ್ಲು. ಇಷ್ಟೆಲ್ಲ ಆಗುವವರೆಗೆ ಈಕೆಯ ಬಗ್ಗೆ ಫಿಲಿಪೀನ್ಸ್ ಪೊಲೀಸರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಿರಲಿಲ್ಲ. ಆದರೆ ಮೇಯರ್ ಆದ ನಂತರದ ದಿನಗಳಲ್ಲಿ ಈಕೆಯ ಚಲನವಲನಗಳ ಮೇಲೆ ಪೊಲೀಸರಿಗೆ, ಬೇಹುಗಾರಿಕಾ ಏಜೆನ್ಸಿಗಳಿಗೆ ಅನುಮಾನ ಮೂಡೋದಕ್ಕೆ ಶುರುವಾಯಿತು. ಹೀಗಾಗಿ ಅವರು ಈಕೆಯ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡ್ರು ಮತ್ತು ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ಅಲ್ಲಿ ಕೂಡ ಆಕೆ ಪೊಲೀಸರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡಲಿಲ್ಲ. ಹೀಗಾಗಿ ಆಕೆಯನ್ನು ಅಲ್ಲಿನ ಸೆನೆಟ್ ಮುಂದೆ ನಿಲ್ಲಿಸಲಾಯಿತು. ಸೆನೆಟ್ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೂ ಅಲೈಸ್ ಗೌ ಬಳಿ ಸರಿಯಾದ ಉತ್ತರಗಳಿರಲಿಲ್ಲ. ಆಕೆ ಏನೇ ಕೇಳಿದರೂ ಕೂಡ ನನಗೆ ನೆನಪಿಲ್ಲ ಅನ್ನೋದನ್ನಷ್ಟೇ ಹೇಳ್ತಾ ಹೋದ್ಲು. ಹೀಗಾಗಿ ಆಕೆಯ ಮೇಲೆ ಸರ್ಕಾರಕ್ಕೆ ಮತ್ತಷ್ಟು ಅನುಮಾನಗಳು ಮೂಡುವುದಕ್ಕೆ ಶುರುವಾದವು. ಹೀಗಾಗಿ
ಆಕೆಯ ಬಂಧನಕ್ಕೆ ಅಲ್ಲಿನ ಸರ್ಕಾರ ಆದೇಶ ಕೊಡೋ ಮೊದಲೇ ಈ ಅಲೈಸ್ ದೇಶ ಬಿಟ್ಟು ಓಡ್ ಹೋದ್ಲು. ಮೊದಲಿಗೆ ಮಲೇಷ್ಯಾ ಸೇರ್ಕೊಂಡ ಆಕೆ ಆ ಬಳಿಕ ಸಿಂಗಪೂರ್ ಹಾಗೂ ಇಂಡೋನೇಷ್ಯಾಗಳಿಗೆ ತೆರಳಿ ಅಲ್ಲಿ ತಲೆಮರೆಸಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಾಗಲೇ ಫಿಲಿಪೀನ್ಸ್ ಪೊಲೀಸರು ಆಕೆಯ ವಿರುದ್ಧ ಲುಕೌಟ್ ನೋಟಿಸನ್ನು ಜಾರಿ ಮಾಡಿದರು. ಅದು ಆಕೆಯ ಬಂಧನಕ್ಕೆ ಅನುಕೂಲ ಮಾಡಿಕೊಡ್ತು. ಸತತ ಹುಡುಕಾಟದ ನಂತರ ಫಿಲಿಪೀನ್ಸ್ಗೆ ಬೇಕಿದ್ದ ಈ ಅತ್ಯಂತ ಮಹತ್ವದ ವ್ಯಕ್ತಿಯನ್ನು ಇಂಡೋನೇಷ್ಯಾದ ಪೊಲೀಸರು ಅರೆಸ್ಟ್ ಮಾಡಿ ಆಕೆಯನ್ನು ಫಿಲಿಪೀನ್ಸ್ಗೆ ಹಸ್ತಾಂತರ ಮಾಡಿದ್ದಾರೆ. ಈಗ ಚೈನಾಗಾಗಿ ಗೂಢಚಾರಿಕೆಯನ್ನ ಮಾಡ್ತಾ ಸಾಕಷ್ಟು ವೈಭೋಗಗಳನ್ನು ಕೂಡ ಅನುಭವಿಸ್ತಾ ಇದ್ದ ಅಲೈಸ್ ಗೌ ಕಂಬಿಗಳ ಹಿಂದೆ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ. ಆಕೆಯನ್ನು ಫಿಲಿಪೈನ್ಸ್ನಲ್ಲಿ ಜೈಲಿಗೆ ಹಾಕಲಾಗಿದ್ದು ಆಕೆಯ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳೋ ಕೆಲಸ ಕೂಡ ನಡೆದಿದೆ. ಹಾಗೆ ನೋಡಿದರೆ ಅಲೈಸ್ನ ಆಸ್ತಿ ಕೂಡ ಸಣ್ಣದೇನಲ್ಲ. ಆಕೆಗೆ ಸೇರಿದ ಟಿಪ್ಪರುಗಳು, ಒಂದು ಹೆಲಿಕಾಪ್ಟರ್, ಬಂಬೂನ್ನಲ್ಲಿ ಒಂದು ಮನೆ, ಹಾಗೆ ಫಿಲಿಪೀನ್ಸ್ನ ಇನ್ನಿತರ ಕಡೆಗಳಲ್ಲಿ ಆಕೆ ಖರೀದಿ ಮಾಡಿದ್ದ ಜಾಗಗಳು ಎಲ್ಲವನ್ನು ಕೂಡ ಅಲ್ಲಿನ ಏಜೆನ್ಸಿಗಳು ವಶಪಡಿಸ್ಕೋತಾ ಹೋಗ್ತಾ ಇವೆ. ಇಷ್ಟಾದರೂ ಆಕೆಗೆ ಸಂಬಂಧಿಸಿದ ಮಹತ್ವದ ದಾಖಲೆಗಳು ಇನ್ನೂ ಪೂರ್ತಿಯಾಗಿ ಸಿಕ್ಕಿಲ್ಲ. ಅಲ್ಲಿ ಕೆಲ ಅನುಮಾನಗಳ ಕಾರಣದಿಂದ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಆಕೆ ತಾನು ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾಳೆ. ಅದೇನೇ ಇದ್ದರೂ ಅಲ್ಲಿ ಫಿಲಿಪೀನ್ಸ್ ಸರ್ಕಾರ ಒಂದು ದೊಡ್ಡ ಬೇಟೆಯನ್ನು ಆಡಿದೆ. ಈಗ ಆಕೆಯ ಬಾಯಿ ಬಿಡಿಸುವ ಕೆಲಸ ಕೂಡ ಅಲ್ಲಿ ಶುರುವಾಗಿದೆ. ಗೆಳೆಯರೆ, ಚೈನಾದ ಬೇಹುಗಾರಿಕಾ ಏಜೆನ್ಸಿ MSS ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯುರಿಟೀಸ್ ಅಂತ, ಇದರ ಬಗ್ಗೆ ನೀವು ಕೇಳಿರೋದು ತುಂಬಾ ಕಡಿಮೆ. 1983ರಲ್ಲಿ ಚೈನಾ ತನ್ನಲ್ಲಿನ 2 ಇಂಟೆಲಿಜೆನ್ಸ್ ಯೂನಿಟ್ಗಳನ್ನು ಮರ್ಜ್ ಮಾಡಿ ಈ MSSನ ಸ್ಥಾಪನೆ ಮಾಡುತ್ತೆ. ಆರಂಭದ ದಿನಗಳಲ್ಲಿ ಅಕ್ಕಪಕ್ಕದ ದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದ MSS ಚಟುವಟಿಕೆಗಳು ಇವತ್ತು ಜಗತ್ತಿನ ನಾನಾ ದೇಶಗಳನ್ನು ವ್ಯಾಪಿಸಿಕೊಂಡಿವೆ. ಅದರಲ್ಲೂ ಅಮೆರಿಕ ಹಾಗೂ ಅಮೆರಿಕಾದ ಮಿತ್ರ ದೇಶಗಳನ್ನು ಅವರು ವಿಪರೀತವಾಗಿ ಟಾರ್ಗೆಟ್ ಮಾಡಿಕೊಳ್ತಾ ಇದ್ದಾರೆ. ಈ MSS ಏಜೆಂಟರು ಒಂಥರ ಗಾಳಿಯಲ್ಲಿ ಬೆರೆತು ಹೋಗಬಲ್ಲ, ಮೋಡಗಳ ಹಾಗೆ ಕರಗಿ ಹೋಗಬಲ್ಲ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗತ್ತೆ. ಅದರ ಅರ್ಥ ಅವರು ಎಲ್ಲಿ ಬೇಕಾದರೂ ಬೆರೆತು ಹೋಗ್ತಾರೆ. ಯಾವ ದೇಶದಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿನ ನಾಗರಿಕರ ಥರಾನೇ ಇದ್ದು ಬಿಡ್ತಾರೆ, ಅಲ್ಲಿನ ವ್ಯವಸ್ಥೆಯ ಭಾಗವೇ ಆಗಿ ಹೋಗ್ತಾರೆ ಅಂತ. ಈಗ ನೋಡಿ, ಮೊನ್ನೆ ಅಮೆರಿಕಾದಲ್ಲಿ ಸಿಕ್ಕಿಬಿದ್ದ ಲಿಂಡಾ ಅಲ್ಲಿನ ಗವರ್ನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಚೈನಾ ಪರ ಬೇಹುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ಲು. ಈಗ ಫಿಲಿಪ್ಪೀನ್ಸ್ನಲ್ಲಿ ಸಿಕ್ಕವಳು ನೇರವಾಗಿ ಅಲ್ಲಿನ ಪ್ರಮುಖ ನಗರವೊಂದರ ಮೇಯರ್ ಆಗಿದ್ಲು. ಅವಳ ಅದೃಷ್ಟ ಕೆಡದೇ ಇದ್ದಿದ್ರೆ ನಾಳೆ ಆಕೆ ಫಿಲಿಪೀನ್ಸ್ನ ಸಂಸತ್ತಿಗೆ ಕೂಡ ಆಯ್ಕೆಯಾಗಿ ಹೋಗ್ತಾ ಇದ್ಲೋ ಏನೋ. ಇನ್ನು ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಲ್ಲಿರುವ ಚೈನಾ ಸ್ಪೈಗಳು ಭಾರತದಲ್ಲಿ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ. ನಮ್ಮಲ್ಲಿ ಸ್ಪೈ ಮಾಡೋದಕ್ಕೆ ಚೈನಾದಿಂದಲೇ ಯಾರೂ ಬರಬೇಕು ಅಂತಲೂ ಏನಿಲ್ಲ. ಹಣ ಒಂದು ಸಿಗುತ್ತೆ ಅಂದರೆ ನಮ್ಮವರೇ ನಮ್ಮ ವಿರುದ್ಧ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿ ಹೋಗ್ತಾರೆ. ನಮ್ಮಲ್ಲಿನ ಟಿಬೆಟನ್ ಕ್ಯಾಂಪುಗಳಲ್ಲಿ ಈ ಹಿಂದೆ ಒಂದಷ್ಟು ಚೈನಾ ಬೇಹುಗಾರರನ್ನು ಬಂಧಿಸಿದ್ದು ಇತ್ತು. ಇನ್ನು ಎಲ್ಲೆಲ್ಲಿ ಅವರು ಆವರಿಸಿಕೊಂಡಿದ್ದಾರೋ ಯಾರಿಗೆ ಗೊತ್ತು. ಹುಡುಕೋ ಕೆಲಸ ಆಗಬೇಕು ಅಷ್ಟೇ. ಆದರೆ ಅದನ್ನು ಮಾಡೋರು ಯಾರು? ನಮ್ಮಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದವರು, ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಇರೋರು, ಉಗ್ರ ಸಂಘಟನೆಗಳ ಸ್ಲೀಪರ್ ಸೆಲ್ಗಳಾಗಿರೋರನ್ನು ಹುಡುಕೋದೇ ಕಷ್ಟ. ಇನ್ನು ಚೈನಾದ ಸ್ಪೈಗಳನ್ನು ಹುಡುಕೋದು ಹೇಗೆ? ಸದ್ಯಕ್ಕೆ ಅಮೆರಿಕ ಹಾಗೂ ಫಿಲಿಪೀನ್ಸ್ನಲ್ಲಿ ಚೈನಾದ ಗೂಢಚಾರರು ಬಂಧಿತರಾಗಿರೋದ್ರಿಂದ ಪಶ್ಚಿಮದ ದೇಶಗಳೆಲ್ಲ ತಮ್ಮ ದೇಶದ ಒಳಗೆ ಜರಡಿ ಹಿಡಿಯೋದಕ್ಕೆ ಶುರು ಮಾಡಿವೆ. ಈ ಕಾರ್ಯದಲ್ಲಿ ಇನ್ನೂ ಅದೆಷ್ಟು ಮಿಕಗಳು ಹೊರಬೀಳುತ್ತವೋ ಗೊತ್ತಿಲ್ಲ. ಭಾರತದಲ್ಲಿ ಕೂಡ ಈ ಕೆಲಸ ಒಂದು ಸ್ವಲ್ಪ ಆಗಬೇಕಾಗಿದೆ. ನಮ್ಮಲ್ಲೂ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಜಾಗೃತಿ ಮೂಡಿಸೋದರ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ವಿದೇಶಿ ಬೇಹುಗಾರರ ಬಗ್ಗೆ ಎಚ್ಚರವಾಗಿರಿ ಅನ್ನೋದನ್ನು ನಮ್ಮ ಜನಕ್ಕೂ ತಿಳಿಸಿ ಹೇಳೋ ಕೆಲಸ ಆಗಬೇಕು. ಜೊತೆಗೆ ನಮ್ಮಲ್ಲಿನ ವಿದೇಶಿ ಬೇಹುಗಾರರನ್ನು ಹುಡುಕಿ ಬಂಧಿಸುವ ಕೆಲಸ ಕೂಡ ನಡೀಬೇಕು. ಸರ್ಕಾರ ಆ ಬಗ್ಗೆ ಸ್ವಲ್ಪ ಕಾರ್ಯಪ್ರವೃತ್ತವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.